ಬರ್ದಿರೋದು ಮರ್ತ್ಕೊಂಡೇ ಬಿಟ್ಟಿದ್ದೀನಿ ಗೈಸ್. ನಾನೊಂದು 95 ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೆ. ಚೆರಿ ಜೊತೆ ಸೈನಿಂಗ್ ಆಫ್ ಕಾಲೇಜ್ ಡೇಸ್ಗೆ. ಕೈಯಲ್ಲಿ ಬರ್ಕೊಂಡವಳೆ ನೋಡಿ ಬೇಕಾದ್ರೆ ಅವಳ ಕೈನ. ಊರಿಗೆ ಹೋಗಬೇಕು ಅಂತ ಹೋಗೋಕ್ಕಾಗ್ತಿಲ್ಲ. ನಮಗೆ ಯಾವ ಸಲನೂ ಇಷ್ಟೊಂದು ಟಫಾಗಿ ಕೇಳಿರಲಿಲ್ಲ. ಮಾರ್ಕ್ಸ್ ಹಾಕಿದ್ದಾರೆ, ಚೆನ್ನಾಗೇ ಕೊಟ್ಟಿದ್ದಾರೆ. ಎಲ್ಲದಕ್ಕೂ ಒಂದು ಎಂಡ್ ಅಂತ ಇರಲೇಬೇಕಲ್ವ. ಎಲ್ಲರಿಗೂ ನಮಸ್ಕಾರ. ಸಿಲ್ವರ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಸೊ ಇವತ್ತು ವೈವಾ ಲಾಸ್ಟ್ ಡೇ. ನಾವು ಕಾಲೇಜ್ ಅಟೆಂಡ್ ಮಾಡ್ತಾ ಇರೋದು 9:30 ಇರಬೇಕಿತ್ತು. ಈಗ ಆಲ್ರೆಡಿ 9:30 ಆಗಿಬಿಟ್ಟಿದೆ. ಸೊ ನಾವು ಓಡ್ತಾ ಇದ್ದೀವಿ. ಈಗ ಮಳೆ ಬರ್ತಿತ್ತು, ನಾವೇನು ಮಾಡಲಿ ಗೈಸ್. ಇವಾಗ ಸ್ವಲ್ಪ ಮಳೆ ಕಡಿಮೆ ಆಗಿದೆ, ಅದರಿಂದ ಹೊರಟಿದ್ದೀವಿ. ಇವಾಗ ಅಲ್ಲೋಗಿ ಮೀಟ್ ಆಗ್ತೀನಿ. ನಾನು ಲಾಸ್ಟಲ್ಲಿದ್ದೀನಿ, ಚೆರಿನೇ ಫಸ್ಟ್ ಬರೋದು. ನೋಡೋಣ ಏನಾಗುತ್ತೆ ಅಂತ. ಗೈಸ್ ಕಾಲೇಜ್ ರೀಚ್ ಆಗಿದ್ದೀವಿ. ಇವಾಗ ಫೈಲ್ಸ್ ಎತ್ಕೊಬರೋಕೆ ಹೋಗ್ತಾ ಇದ್ದೀವಿ. ಫೈಲ್ಸ್ ಎತ್ಕೊಬಂದು ಕ್ಲಾಸಲ್ಲಿ ಇಟ್ಬಿಟ್ಟು ಆಮೇಲೆ ಕೂತ್ಕೋಬೇಕು. ಫೈಲ್ ಎತ್ಕೊಂಡು ಹೋಗ್ತಾ ಇದ್ದೀನಿ. ಇರೋದನ್ನು ಬರ್ದಿರೋದು ಮರ್ತ್ಕೊಂಡೇ ಹೋಗ್ಬಿಟ್ಟಿದ್ದೀನಿ ಗೈಸ್. ಇವಾಗ ಮತ್ತೆ ಹೋಗಿ ನೋಡ್ಕೋಬೇಕು. ಅದ್ರ ಮೇಲೆ ಕ್ವಶನ್ಸ್ ಕೇಳೋದಂತೆ, ಹೋಗಿ ನೋಡ್ಕೋಬೇಕು. ಗೈಸ್ ನೋಡಿ, ಫೈಲ್ಸ್ನ ಇಟ್ಕೊಂಡು ನೋಡ್ತಾ ಇದ್ದೀವಿ. ಮಾರ್ಕ್ಸ್ ಹಾಕಿದ್ದಾರೆ, ಚೆನ್ನಾಗೇ ಕೊಟ್ಟಿದ್ದಾರೆ. ಮಾರ್ಕ್ಸ್ ಕೊಟ್ಟಿದ್ದಾರೆ, ಚೆನ್ನಾಗಿ ಕೊಟ್ಟಿದ್ದಾರೆ, ಪರವಾಗಿಲ್ಲ. ನೋಡೋಣ ಕ್ವಶನ್ಸ್ ಯಾವ್ಯಾವ ಥರ ಕೊಡ್ತಾರೆ, ಕೇಳ್ತಾರೆ ಅಂತ. ನೋಡಿ ಎಲ್ಲ ಫೈಲ್ಸ್ ಇಟ್ಕೊಂಡೆಲ್ಲ ನೋಡ್ತಾ ಇದ್ದಾರೆ. ಇವರು ಪವಿತ್ರ ಅಂತ ನನ್ನ ಎಲ್ಲ ವೀಡಿಯೋದಲ್ಲೂ ಕಾಮೆಂಟ್ ಹಾಕಿರ್ತಾರೆ ಇವರು. ಥ್ಯಾಂಕ್ ಯು ಪವಿತ್ರ, ಎಲ್ಲ ವೀಡಿಯೋದಲ್ಲೂ ಕಾಮೆಂಟ್ ಹಾಕಿರ್ತೀರಾ ಅಂತ. ಕಾಲೇಜ್ಗೆ ಊಟ ಮಾಡೋಕ್ಕೆ ಅಂತಲೇ ಬರೋ ಗ್ಯಾಂಗ್ ಇದು. ನೋಡಿ ನಮ್ಮ ಪಿಂಕಿ ಬರ್ತಾ ಇದ್ದಾಳೆ. ನಮ್ಮ ಗೈಸ್ ಆ ಕಡೆ ಕ್ಲಾಸಲ್ಲಿದ್ವಿ, ಅಲ್ಲಿಂದ ಏಳಿಸ್ಬಿಟ್ಟು ಇಲ್ಲಿಗೆ ಕಳಿಸಿದ್ದಾರೆ. ಸೊ ಇಲ್ಲಿಂದ ಒಬ್ರನ್ನೊಬ್ರನ್ನ ಕರೆದು ಅಲ್ಲಿ ವೈವಾ ಮಾಡ್ತಾರೆ. ನಾವು ಅಲ್ಲಿದ್ದವರೆಲ್ಲ ಬಂದು ಕೂತ್ಕೊಂಡಿದ್ದೀವಿ ಇಲ್ಲಿಂದ ಫಸ್ಟ್ ಇವ್ರದ್ದು ಇರೋದು ಗೈಸ್, ಇವ್ರದ್ದು ಆದಮೇಲೆ ನಮ್ಮದು. ಫಸ್ಟ್ ಇವರಿಬ್ಬರದ್ದು ಇರೋದು ಗೈಸ್, ಇವ್ರದ್ದು ಆದಮೇಲೆ ನಮ್ಮದು. ಇವರು ಕ್ವಶನ್ ಕೇಳೋದ್ರ ಮೇಲೆ ನಾವಿಲ್ಲಿ ಪ್ರಿಪೇರ್ ಆಗ್ತೀವಿ. ಆದರೂ ನಾನು ಇಲ್ಲಿ ಇಟ್ಕೊಂಡು ಪ್ರಿಪೇರ್ ಆಗ್ತಾಯಿದ್ದೀನಿ. ನೋಡೋಣ ಇದನ್ನೇ ಕೇಳ್ತಾರೋ ಇಲ್ಲ ಏನು ಕೇಳ್ತಾರೋ ಗೊತ್ತಿಲ್ಲ. ಏನು ಕೇಳಿದ್ರು ನಮಗೆ ಬೇಕಾಗಿರೋಷ್ಟು ಮಾರ್ಕ್ಸ್ ಬಂದಿರ್ತೀವಿ. ಸೊ ಗೊತ್ತಿಲ್ಲ ಅಂದ್ಬಿಟ್ಟು ಬರೋದೆ ಅಷ್ಟೇ. 70 ಕೊಟ್ಟವ್ರೆ ಗೈಸ್, 70. ನಾನೊಂದು 95 ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೆ. ಆಯಿತು, 90 ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೆ. 80. ಸಾಕು ಬಿಡಿ ಗೈಸ್, ಅವ್ರು ಕೊಟ್ಟಿರೋಷ್ಟೇ ಸಾಕು. Emotional damage. ಚಂದನ ವೈವಾಗೆ ಕಾಪಿ ಮಾಡೋಕ್ಕೆ ಗಾಯ್ಸ್ ಕೈಯಲ್ಲಿ ಬರ್ಕೊಂಡವಳೆ ನೋಡಿ ಬೇಕಾದ್ರೆ ಅವಳ ಕೈನ. ಲೆಫ್ಟ್ ಹ್ಯಾಂಡ್. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ನೋಡಿ ಎಂತ ಕಳ್ಳಿ ಬಿಡ ತೋರ್ಸೆ. ಚಂದ್ರಿಕನ ಬರ್ಕೊಂಡವಳೆ. ಇಲ್ಲಿ ಏನು ಪೂರ್ತಿ ಬರ್ಕೊಂಡಿಲ್ಲ, ಸೆಕ್ಷನ್ಸ್ ಅಷ್ಟೇ ಬರ್ಕೊಂಡಿಲ್ಲ. ಏನು ಮಾತಾಡಿದ್ರು ಮೈಕ್ ಇಟ್ಕೊಂಡು ಮಾತಾಡಿ. ಏನು ಪೂರ್ತಿ ಬರ್ಕೊಂಡಿಲ್ಲ, ಬರೀ ಸೆಕ್ಷನ್ಸ್ ಅಷ್ಟೇ ಬರ್ಕೊಂಡಿರೋದು. ಏನು ಓವರಾಗಿ ಆಡಬೇಡಿ ಅಲ್ವಾ ಚೆರಿ? ಏನು ಇನ್ನೇನು ಬಿಟ್ಟಿದ್ರೆ ಇಡೀ ಬುಕ್ನೇ ಬರ್ಕೊಳ್ಳೋರಿ. ಏನು ಬರ್ಕೊಂಡ್ರು ಅದು ಕಾಪಿನೇ. ಇಷ್ಟು ಮಾಡಿದ್ರು ₹1 ಕದ್ರು ಕಳ್ಳನೇ. ₹1 ಗೈಸ್ ಕೊಯ್ತು ಬರ್ದಿದ್ರು. ಇದು ಕಟ್ಟು ಗೈಸ್, ಬೇಗ ಆಗೋಗುತ್ತೆ. ಊರಿಗೆ ಹೋಗೋಣ ಅಂತ ಬಂದ್ವಿ. ಇಲ್ಲಿ ನೋಡಿದ್ರೆ ಒಬ್ರಿಗೇ ಅರ್ಧ ಗಂಟೆ ಮೇಲಾಗ್ತಾಯಿದೆ. ಇನ್ನೂ ಇವಳೇ ಹೋಗಿಲ್ಲ. ಇನ್ನು ನಾನು ಹೋಗೋದು ಯಾವಾಗಲೂ. ಚೆನ್ನಾಗಿ ಹಾಕೊಂಡು ರುಬ್ತಾವ್ರಂತೆ. ನಮ್ಗೆ ಯಾವ ಸಲನೂ ಇಷ್ಟೊಂದು ಟಫಾಗಿ ಕೇಳಿರಲಿಲ್ಲ ವೈವಾನ. ಇದೇ ಫಸ್ಟ್ ಟೈಮ್ ಇಷ್ಟೊತ್ತು ಕೇಳ್ತಾ ಇರೋದು. 3 ಕ್ವಶನ್ ಕೇಳ್ಬಿಟ್ಟು ಕಳಿಸ್ಬಿಡ್ತಿದ್ರು. ಅದೇ ಕಾನ್ಫಿಡೆನ್ಸಲ್ಲಿ ಬಂದೆ. ಈಗ ನೋಡಿದ್ರೆ ನನಗೆ ಶಾಕ್ ಆಗ್ತಾಯಿದೆ. ಏನು ಮಾಡೋದು ಗೊತ್ತಿಲ್ಲ ಗೈಸ್. ಅಲ್ಲಿ ನೋಡಿ ನನ್ನ ಫ್ರೆಂಡ್ಸ್ ಹೆಂಗೆ ಕೂತಿದ್ದಾರಪ್ಪ. ನನ್ನ ಫ್ರೆಂಡ್ಸ್ ನೋಡಿದೆ ಪಾಪ. ನಾನು ಪಾಪನೇ. ನನಗೂ ಬೇಜಾರಾಗ್ತಾ, ಏನಂದ್ರೆ ಬೇಗ ಆಗ್ತಾ ಇಲ್ವಲ್ಲ ಅಂತ. ಗೈಸ್ ಇಲ್ಲಿ ನೋಡಿ ಬಂದ ತಕ್ಷಣ ಎಲ್ಲ ಹೆಂಗೆ ಮುತ್ತಾಕೊಂಡು ಕ್ವಶನ್ ಕೇಳ್ತಾ ಇದ್ದಾರೆ.
ಫಸ್ಟ್ ಅವಳದೆ ಆಗಿರೋದು. ಅದಕ್ಕೆ ಎಲ್ಲ ಇವರೆಲ್ಲ ನಿಂತ್ಕೊಂಡು ಹಿಂಗೆ ಕ್ವಶನ್ ಕೇಳ್ತವ್ರು, ಏನು ಕೇಳಿದ್ರು ಅಂತ. ಗೈಸ್ ನೋಡಿ ಗೈಸ್, ಚಂದನಂಗೆ ಹಾಕೊಂಡು ರುಬ್ತಾ ಇದ್ದಾರೆ. ಇನ್ನು ನೆಕ್ಸ್ಟು ಚೆರಿ ಹೋಗ್ತಾಳೆ. ಚೆರಿ ಹೋಗಿ ಎಷ್ಟು ಹೊತ್ತಾದ್ಮೇಲೆ ನಾನು ಹೋಗ್ಬೇಕು ಗೈಸ್. ಚಂದನ ನೋಡಿ ಗೈಸ್ ಪಾಪ. ಗೈಸ್ ಚಂದನ ಮುಗಿಸ್ಕೊ ಬಂದಿದ್ದಾರೆ. ತಲೆ ತಿರುಗ್ತೈತೆ ಅವಳಿಗೆ. ಎಕ್ಸ್ಪೀರಿಯನ್ಸ್ ಟಫ್ ಕ್ವಶನ್ಸ್ ಕೇಳಿದ್ರು ಆ್ಯಂಡ್ ರಿಲೇಟೆಡ್ ಜಾಸ್ತಿ ಔಟ್ ಆಫ್ ಸಿಲೆಬಸ್ ಕೇಳ್ತಾರೆ. ಮತ್ತು ಏನು ಮೂಡ್ ಪ್ರಾಬ್ಲಮ್ಸ್ ಇದೆಯಲ್ಲ, ಅದು ಯಾವ ಆರ್ಟಿಕಲ್ ಅಂಡರಲ್ಲಿ ಬರುತ್ತೆ ಅದೆಲ್ಲ ಕೇಳ್ತಾರೆ. ಮತ್ತು ಕೇಸಸ್ ಬರ್ತಿದ್ದೀವಲ್ಲ, ಅದು ಫ್ಯಾಕ್ಟ್ಸ್ ಅದೆಲ್ಲ ಕೇಳ್ತಾರೆ. ನನಗೆ ಕಾಂಜುಗಲ್ ರೈಟ್ಸು, ಕಂಟೆಂಪ್ಟ್ ಆಫ್ ಕೋರ್ಟ್ ಅಂದ್ರೇನು, ಎಷ್ಟು ಕಂಟೆಂಪ್ಟ್ ಆಫ್ ಕೋರ್ಟ್ ಐತೆ ಅದೆಲ್ಲ ಕೇಳೋದು. ಗೈಸ್ ಇವಾಗ ಇದು ಚೆರಿ ಹೋಗಿದ್ದಾಳೆ, ಚಂದನ ಹೊರಗೆ ಬಂದಿದ್ದಾಳೆ. ಗೈಸ್ ನೋಡೋಣ ಏನು ನಡುತ್ತೆ ಅಂತ. ಗೈಸ್ ಚೆರಿನ ರುಬ್ತಾ ಇದ್ದಾರೆ ನೋಡಿ ಗೈಸ್, ಹೆಂಗೆ ಕೂತಿದ್ದಾಳೆ ಪಾಪ. ಗೈಸ್ ಚೆರಿ ಬಂದಿದ್ದಾಳೆ ಈಗ ನೋಡಿ. ಗೈಸ್ ತುಂಬ ಚೆನ್ನಾಗಿತ್ತು. ಒಂದು ಕ್ವಶನ್ಗೆ ನನಗೆ ಆನ್ಸರ್ ಗೊತ್ತಿರಲಿಲ್ಲ. ಮತ್ತು ಸ್ಟಾರ್ಟಿಂಗಲ್ಲಿ ಸಿವಿಲ್ದು ಫ್ಯಾಕ್ಸು ನಾನು ಪ್ರಾಪರಾಗಿ ಅರ್ಥ ಮಾಡ್ಕೊಂಡಿದ್ದು ಮರ್ತೋಗ್ಬಿಟ್ಟಿದೆ. ಆದ್ದರಿಂದ ನನಗೆ ಕರೆಕ್ಟಾಗಿ ಗೊತ್ತಾಗಲಿಲ್ಲ. ಆಮೇಲಿಂದ ಅದನ್ನು ಅವರ ಮ್ಯಾಮ್ ಹೇಳಿದ್ರು ತಪ್ಪು ಮಾಡಿದ್ದಾರೆ ಅವರೇನೇ ಆಫೀಸಲ್ಲೇ ಅಂತ. ಆಮೇಲಿಂದ ನೆಕ್ಸ್ಟು ಇನ್ನು ಕ್ವಶನ್ಗೆ ಫ್ಯಾಕ್ಸ್ ಕೇಳಿದ್ರು, ಫ್ಯಾಕ್ಸ್ ಹೇಳಿದೆ. ನೆಕ್ಸ್ಟ್ ಇನ್ನೊಂದು ಕ್ವಶನ್ ಕೇಳಿಬಿಟ್ಟು ಕಳಿಸಿದ್ರು ಗೈಸ್, ಅಷ್ಟೇ. ನನಗೇನು ಜಾಸ್ತಿ ಕೇಳಲಿಲ್ಲ ಗೈಸ್. ಬರೀ ನಮಗೆ ಪುಷ್ಪಲತಾ ಮ್ಯಾಮ್ ಮತ್ತು ಡೀನ್ ಇದ್ರು. ಈಗ ಇವ್ರುಗಳಿಗೆ ಪುಷ್ಪಲತಾ ಮ್ಯಾಮು, ಡೀನು, ಪ್ರಿನ್ಸಿಪಲ್ಲು ಚೆನ್ನಾಗಿ ರುಬ್ತಾರೆ ಗೈಸ್. ಆಲ್ ದ ಬೆಸ್ಟ್ ಶಿಲ್ಪ ಮತ್ತು ಪ್ರಿಯಾ. ಅಲ್ಲಿ ತನಕ ಡೀನ್ ಮ್ಯಾಮ್ ಒಟ್ಟಾಗಿರ್ತಾರೆ ಬಿಡಿ ಗೈಸ್, ಅಷ್ಟೇ. ಯುದ್ಧ ಮಾಡೋಕ್ಕೆ ಅಂತ ನಿಂತ ಮೇಲೆ ಸೈನಿಕರು ಲೆಕ್ಕ ಹಾಕ್ಬಾರ್ದು ಅಷ್ಟೇ. ಯಾರು ಬಂದ್ರೇನು ಹೊಡಿತಾ ಇರೋದೆ. ಲೆಕ್ಕ ಹಾಕ್ಬಾರ್ದು, ಯುದ್ಧ ಮಾಡೋದಕ್ಕೆ ನಿಂತಾಗ ಲೆಕ್ಚರರ್ಸ್ನ ಲೆಕ್ಕ ಹಾಕ್ಬಾರ್ದು. ಹೌದು ಹೌದು ಹೌದು. ಇವಾಗ ಅರ್ಧ ಜನದ ಮುಗಿದಿದೆ, ಇನ್ನು ಅರ್ಧ ಜನದ ಇದೆಯಂತೆ. ಸ್ಟಾರ್ಟ್ ಆಗುತ್ತೆ. ನಮ್ದು ಇನ್ನೂ ಆಗಿಲ್ಲ. ನನ್ನ ಶೂನ ಒಬ್ಬರಾದ್ಮೇಲೆ ಒಬ್ರು ಇಸ್ಕೊಂಡು ನನ್ನ ಈ ಥರ ನಡೆಸ್ತಾ ಇದ್ದಾರೆ ಕಾಲೇಜ್ ಪೂರ್ತಿ. ಈಗ ಫೋಟೋ ಸೆಷನ್ ಆದಮೇಲೆ ನಮ್ಮದಾಗುತ್ತೆ, ಆಮೇಲೆ ಮನೆಗೆ ಹೋಗೋದು. ನಮ್ಮದು ಆಗ್ತಾ ಇಲ್ಲ ಅಂತ ಬೇಜಾರಾಗ್ತೈತೆ. ಎಲ್ಲರೂ ಆಗಿರೋರೆಲ್ಲ ನೋಡಿ, ಆಗಿರೋ ಫೇಸ್ಗಳು ನೋಡಿ ಹೆಂಗೆ ಓಡಾಡ್ತಾ ಇದ್ದಾರೆ. ನಾವು ನೋಡಿ ಟೆನ್ಷನಲ್ಲಿ ಓಡಾಡ್ತಾ ಇದ್ದೀವಿ. ಏನು ಮಾಡೋದು ಏನೋ. ಗೈಸ್ ನಮ್ಮ ಪ್ರಿಯಾ ಹೋಗಿದ್ದಾಳೆ ಈಗ ಒಳಗಡೆ. ಅಲ್ಲಿ ನಮ್ಮ ಡಾಕ್ಯುಮೆಂಟ್ಸ್ ಇದೆ, ನಮ್ಮ ಫೈಲ್ಸು ತಗೊಂಡು ಕೂರಿಸ್ಕೊಂಡು ವೈವಾ ಕೇಳ್ತಾರೆ ಗೈಸ್. ಗಾಯ್ಸ್ ಲಾಸ್ಟ್ ಡೇ ವೈವಾ ಮುಗಿಸ್ಕೊಂಡು ಮನೆಗೆ ಹೋಗ್ತಾಯಿದ್ವಿ. ನಮ್ಮ ಫ್ರೆಂಡ್ಸ್ ಎಲ್ಲ ಇಲ್ಲಿದ್ದಾರೆ. ಲಾಸ್ಟ್ ವರ್ಕಿಂಗ್ ಡೇ. ಬನ್ನಿ ತಪ್ಕೊಳ್ಳೋಣ ಬನ್ನಿ. ಲಾಸ್ಟ್ ವರ್ಕಿಂಗ್ ಡೇ ಗೈಸ್. ಗೈಸ್ ಹೋಗ್ತಾಯಿದ್ದೀವಿ ಚೆರಿ ಜೊತೆ ಸೈನಿಂಗ್ ಆಫ್ ಕಾಲೇಜ್ ಡೇಸ್ಗೆ. ಗೈಸ್ ಲಾಸ್ಟ್ ಡೇ ಅಂತ ಎಲ್ಲ ಒಂದೇ ಬೈಕಲ್ಲಿ ಹೋಗ್ತಾಯಿದ್ದೀವಿ. ಮಳೆ ಬರ್ತಾಯಿದೆ, ಸೊ ಅವ್ರನ್ನ ಡ್ರಾಪ್ ಮಾಡಬೇಕಲ್ವಾ, ಒಂದೇ ಬೈಕಲ್ಲಿ ಹೋಗ್ತಾಯಿದ್ದೀವಿ. ಯಾರು ಮಧ್ಯ? ನಾನು ಲಾಸ್ಟಾ? ಬ್ಯಾಕ್ ಕೊಡೆ ಮುಂದೆ. ಗೈಸ್ ಹೋಗ್ತಾ ಇದೀವಿ 4 ಜನ. ಗೈಸ್ ಅವರಿಬ್ಬರನ್ನ ಬಿಟ್ಟು ಇವಾಗ ನಾವು ಮನೆಗೆ ಹೋಗ್ತಾ ಇದ್ದೀವಿ. ಒಂದು ವೀಕಿಂದ ಅನ್ಕೋತಾ ಇದ್ದೀವಿ ಮನೆಗೆ ಹೋಗ್ಬೇಕು ಅಂತ, ಅಂದರೆ ಊರಿಗೆ ಹೋಗ್ಬೇಕು ಅಂತ. ಹೋಗೋಕ್ಕಾಗ್ತಿಲ್ಲ. ಇವತ್ತು ಮಳೆ ಬರ್ತಿದೆ, ನೋಡೋಣ ಏನಾಗುತ್ತೆ ಅಂತ. ಹೋಗ್ತೀವಿ ಅಂದ್ಕೊಂಡಿದ್ದೀವಿ, ಹೋಗ್ತೀವಿ ಕೂಡ. ಈಗ ಮನೆಗೆ ಹೋಗಿ ಊಟ ಮಾಡಿಕೊಂಡು ಊರಿಗೆ ಹೊರಡೋದೆ. ಬರೆಯೋಣ. ಗೈಸ್ ಬಂದು ರೆಡಿಯಾಗಿದ್ದೀವಿ. ಎಲ್ಲ ಪ್ಯಾಕಿಂಗ್ ಎಲ್ಲ ಮುಗಿದಿದೆ. ಈಗ ಇಲ್ಲಿಂದ ನಮ್ಮ ಮನೆಯಿಂದ ಬಸ್ ಸ್ಟಾಪ್ ತನಕ ನಡ್ಕೊಂಡು ಹೋಗಿ ಅಲ್ಲಿಂದ CBSಗೆ ಹೋಗಿ ನಾನು ನಮ್ಮೂರು ಬಸ್ ಹತ್ತೀನಿ, ಚೆರಿ ಅವ್ರೂರು ಬಸ್ಗೆ ಹತ್ತುತ್ತಾಳೆ ಗೈಸ್, ಅಷ್ಟೇ. ಈಗ ನಡಿಬೇಕು ಇಲ್ಲಿಂದ. ಗೈಸ್ ನಡ್ಕೊಂಡು ಹೋಗ್ತಾಯಿದ್ದೀವಿ ಈಗ ಬಸ್ ಸ್ಟಾಪ್ಗೆ. ಈಗ ಇಲ್ಲಿಂದ ಬಸ್ ಹತ್ಕೊಂಡು CBSಗೆ ಹೋಗಿ ಅಲ್ಲಿಂದ ನಮ್ಮೂರಿಗೆ ಹೋಗೋ ಬಸ್ ಹತ್ತಬೇಕು ಗೈಸ್. 1 ಅವರ್ ವೆಯ್ಟ್ ಮಾಡಿ ಕೊನೆಗೆ ಇವಾಗ ಬಸ್ ಹತ್ತಿದ್ದೀವಿ. ಕಾದು ಸಾಕಾಗೋಯ್ತು ನಮಗೆ. ಆಮೇಲೆ ನಮ್ಮೂರಿಗೆ ಬೇರೆ ಇರೋದು ಟೈಮಿಂಗ್ಸ್ ಬಸ್ಸು, ಏನು ಮಾಡೋದು ಗೊತ್ತಿಲ್ಲ. ಅಲ್ಲಿ ಹೋಗಿ ಯೋಚನೆ ಮಾಡ್ತೀನಿ, ಅಂದರೆ ನಮ್ಮೂರು ಬಸ್ಸೇ ಸಿಗುತ್ತಾ ಇಲ್ಲ ಏನು ಮಾಡೋದು ಅಂತ ನೋಡೋಣ. ಗೈಸ್ ಚೆರಿ ಹೊರಟಿದ್ದಾಳೆ. ಬಾಯ್ ಬಾಯ್.
ಓಕೆ ಹೋಗು. ಬಾಯ್ ಗಾಯ್ಸ್. ಫೈನಲಿ ನಮ್ಮೂರಿನ ಬಸ್ ಹತ್ತಿದ್ದೀನಿ. ಲಾಸ್ಟ್ ಬಸ್ ಇದು ನಮ್ಮೂರಿಗೆ. ಇವಾಗ ಹತ್ತಿ ಕೂತಿದ್ದೀನಿ. ಫುಲ್ಲು ಡ್ರೈನ್ ಔಟ್ ಆಗ್ಬಿಟ್ಟಿದ್ದೀನಿ ಗೈಸ್. ಯಾಕೆ ಅಂತ ಗೊತ್ತಿಲ್ಲ. ಇನ್ಮೇಲೆ ಕಾಲೇಜಲ್ಲೆಲ್ಲ ಮಿಸ್ ಮಾಡ್ಕೋತೀವಿ. ಏನೋ ಲೈಫಲ್ಲಿ ಏನೋ ಮಿಸ್ ಆದಂಗೆ ಕಾಲೇಜಿಲ್ಲ ಅಂದರೆ ನೋಡೋಣ. ಎಲ್ಲದಕ್ಕೂ ಒಂದು ಎಂಡ್ ಅಂತ ಇರಲೇಬೇಕಲ್ವ. ಸೊ ನಮ್ಮ ಕಾಲೇಜ್ ಲೈಫ್ ಇಲ್ಲಿಗೆ ಎಂಡ್ ಆಗ್ತಾಯಿದೆ. ಇನ್ನು 3 ಎಕ್ಸಾಮ್ ಬರೆದ್ರೆ ಮುಗೀತು ನಮ್ಮ ಕಾಲೇಜ್. ಏನೂ ಮಾಡೋಕ್ಕಾಗಲ್ಲ. ಲೆಟ್ಸ್ ಏನಾಗುತ್ತೆ ಅಂತ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇನ್ನೊಂದು ವಿಡಿಯೋದಲ್ಲಿ ನಾಳೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.